ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಸುರೇಶ್ ಬೆಳವಿನಾಳ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ನಾವು ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರ ತಾರಾಬಲದ ಬಗ್ಗೆ ತಿಳಿದುಕೊಳ್ಳೋಣ. ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರು ತಮ್ಮ ತಾರಾಬಲ ಇರುವ ದಿವಸ ಹೊಸ ವ್ಯಾಪಾರ, ಉದ್ಯೋಗ ಮಾಡುವುದು, ಭೂಮಿ ಖರೀದಿ ಮಾಡುವುದು, ಆಸ್ತಿ ಮಾಡುವುದು, ಖರೀದಿ, ಮನೆ ಕಟ್ಟಿಸಿ ಗೃಹ ಪ್ರವೇಶ ಮಾಡಲು, ಬಾಡಿಗೆ ಮನೆಯಿಂದ ಮತ್ತೊಂದು ಮನೆಗೆ ಹೋಗಲು, ಅಲ್ಲಿ ಹಾಲು ಉಕ್ಕಿಸಿ ಗೃಹ ಪ್ರವೇಶ ಮಾಡಲು, ಚಿನ್ನ ಬೆಳ್ಳಿ ಆಭರಣ ಖರೀದಿಸಲು, ಮನೆಗೆ ಮುಖ್ಯವಾದ ವಸ್ತುಗಳನ್ನು ತರಲು, ವಿದ್ಯೆ ಪ್ರಾರಂಭಿಸಲು, ಪ್ರಮಾಣ ಅಧಿಕಾರ ಸ್ವೀಕರಿಸುವುದು, ಗಂಡು ಹೆಣ್ಣಿನ ಜಾತಕ ಹೊಂದಾಣಿಕೆ ಮಾಡಲು ತಾರಾಬಲ ನೋಡುವುದು, ವರನ ನಕ್ಷತ್ರದಿಂದ ತಾರಾಬಲ ಇರುವ ದಿವಸ ಹುಡುಗನ ಮನೆಗೆ ಮದುವೆಗೆ ವಧುವನ್ನು ನೋಡಲಿಕ್ಕೆ ಹೋಗುವ ಸಮಯ, ಅಂದಿನ ದಿವಸ ಹುಡುಗನಿಗೆ ತಾರಾಬಲ ಇರುವ ನಕ್ಷತ್ರದ ದಿವಸ ಹೋಗಬೇಕು. ಇದು ತುಂಬ ಮುಖ್ಯವಾಗಿರುತ್ತದೆ. ಇದನ್ನು ನೋಡಿಯೇ ಹೋಗಬೇಕು. ನಿಮಗೆ ತುಂಬ ಶುಭ ಫಲವನ್ನು ಬರುವುದು. ಇನ್ನು ಯಾವುದೇ ಶುಭ ಕಾರ್ಯಗಳಿಗೆ, ಶುಭ ಸಮಾರಂಭಗಳಿಗೆ ನಿಮ್ಮ ತಾರಾಬಲ ಇರುವ ದಿವಸ ಮಾಡುವುದು ತುಂಬ ಉತ್ತಮವಾಗಿರುತ್ತದೆ. 27 ನಕ್ಷತ್ರಗಳಲ್ಲಿ ನಿಮ್ಮ ತಾರಾಬಲ ಇರುವ ನಕ್ಷತ್ರಗಳು ಯಾವುವು ಎಂದು ತಿಳಿದು ನೀವು ಅದು ಲೈಫ್ ಟೈಮ್, ನಿಮ್ಮ ಜೀವನ ಪೂರ್ಣ ಅದು ನೆನಪಿನಲ್ಲಿಟ್ಟುಕೊಳ್ಳಬೇಕು. ನಿಮ್ಮ ಜನ್ಮ ನಕ್ಷತ್ರ ಭರಣಿ, ಪೂರ್ವ ಫಾಲ್ಗುಣಿ, ಪೂರ್ವ ಆಷಾಢ, ಈ 3 ನಕ್ಷತ್ರಗಳು ಜನ್ಮ ನಕ್ಷತ್ರವಾಗಿ ಬರುತ್ತವೆ. ಇದು ಅರ್ಧ ಶುಭ ಫಲ, ಅರ್ಧ ಅಶುಭ ಫಲ, ಮಿಶ್ರ ಫಲವನ್ನು ಕೊಡುತ್ತದೆ. ನಿಮ್ಮ 2ನೇ ತಾರೆಯಾಗಿ ಸಂಪತ್ತು ತಾರೆಯಾಗಿ ಬರುತ್ತದೆ. ಕೃತಿಕಾ, ಉತ್ತರ ಫಾಲ್ಗುಣಿ, ಉತ್ತರಾಷಾಢ, ಈ 3 ನಕ್ಷತ್ರಗಳಲ್ಲಿ ನೀವು ಯಾವುದೇ ಕೆಲಸಗಳನ್ನು ಮಾಡಿದರೂ ನೀವು ಸಂಪತ್ತನ್ನು, ಹಣವನ್ನು ಗಳಿಸಬಹುದು ಮತ್ತು ನಿಮಗೆ ತುಂಬ ಶುಭ ಫಲವನ್ನು ನೀಡುತ್ತದೆ. ವಿಪತ್ತು ತಾರೆ 3ನೆಯ ತಾರೆಯಾಗಿ ಬರುತ್ತದೆ. ರೋಹಿಣಿ, ಹಸ್ತ, ಶ್ರವಣ, ಈ ನಕ್ಷತ್ರದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. 4ನೇ ತಾರೆಯಾಗಿ ಕ್ಷೇಮ ತಾರೆಯಾಗಿ ಮೃಗಶಿರ, ಚಿತ್ತ, ಧನಿಷ್ಠ, ಈ 3 ನಕ್ಷತ್ರಗಳಲ್ಲಿ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಹುದು. ಇದು ನಿಮಗೆ ತುಂಬ ಉತ್ತಮವಾಗಿರುತ್ತದೆ. ಪ್ರತ್ಯಂಗು ತಾರೆ ಆರಿದ್ರ, ಸ್ವಾತಿ, ಶತಭಿಷ, ಇದು 5ನೇ ತಾರೆಯಾಗಿ ಬರುತ್ತದೆ. ಈ 3 ನಕ್ಷತ್ರಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು. ಸಾಧನೆ ತಾರೆ 6ನೇ ತಾರೆಯಾಗಿ ಬರುತ್ತದೆ. ಪುನರ್ವಸು, ವಿಶಾಖ, ಪೂರ್ವಭದ್ರ, ಈ 3 ನಕ್ಷತ್ರಗಳಲ್ಲಿ ನೀವು ಶುಭ ಫಲವನ್ನು ಪಡೆಯುತ್ತೀರಿ ಮತ್ತು ಸಾಧನೆಯನ್ನು ಮಾಡುತ್ತೀರಿ. ಇದು ತುಂಬ ಉತ್ತಮವಾಗಿರುತ್ತದೆ. 7ನೇ ತಾರೆಯಾಗಿ ವದತಾರೆಯಾಗಿ ಪುಷ್ಯ, ಅನುರಾಧ, ಉತ್ತರ ಭಾದ್ರ, ಈ 3 ನಕ್ಷತ್ರಗಳು ವದತಾರೆಯಾಗಿ ಬರುತ್ತವೆ. ಇದರಲ್ಲಿ ಯಾವುದೇ ಕಾರ್ಯಗಳನ್ನು, ಶುಭ ಕಾರ್ಯಗಳನ್ನು ಮಾಡಬಾರದು. ಇದು ನಿಮಗೆ ತೊಂದರೆ ಕೊಡುತ್ತದೆ. ಮಿತ್ರತಾರೆಯಾಗಿ ಆಶ್ಲೇಷ, ಜ್ಯೇಷ್ಠ, ರೇವತಿ, ಈ 3 ನಕ್ಷತ್ರಗಳು ಮಿತ್ರತಾರೆಯಾಗಿ ಬರುತ್ತದೆ. ಇದು ನಿಮಗೆ ತುಂಬ ಶುಭ ಫಲವನ್ನು ಕೊಡುತ್ತದೆ. ಇದರಲ್ಲಿ ನೀವು ಎಲ್ಲ ಕೆಲಸಗಳನ್ನು ಮಾಡಬಹುದು. ಪರಮ ಮಿತ್ರ ತಾರೆಯಾಗಿ ಅಶ್ವಿನಿ, ಮಖ, ಮೂಲ, ಈ 3 ನಕ್ಷತ್ರಗಳಲ್ಲಿ ನೀವು ಯಾವುದೇ ಕೆಲಸಗಳನ್ನು ಮಾಡಬಹುದು. ತುಂಬ ಶುಭ ಫಲವನ್ನು ಪಡೆಯುತ್ತೀರಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ ಐಕನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರಗಳು. ಓಂ ಶ್ರೀ ಗುರುವೇ ನಮಃ. ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ. ಸರ್ವೇ ಜನ ಸುಖಿನೋ ಭವಂತು. ಓಂ ಹರಿ ಓಂ.